ಎಲ್ರಿಗೂ ನಮಸ್ಕಾರ. ಇವತ್ ನಾವು ಭೌತಶಾಸ್ತ್ರದ ಒಂದು ಇಂಟ್ರೆಸ್ಟಿಂಗ್ ಸಮಸ್ಯೆಯನ್ನ ತಗೊಂಡಿದ್ದೀವಿ. ಇದನ್ನ ಹಂತವಾಗಿ ಎಷ್ಟು ಸುಲಭವಾಗಿ ಬಗೆಹರಿಸಬಹುದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಈಗ ನಮ್ಮ ಮುಂದೆ ಇರೋದು ಒಂದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್. ಇದನ್ನ ಒಂದು ಚಾಲೆಂಜ್ ಥರ ತಗೊಳ್ಳೋಣ. ನೋಡೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಹಿಂದಿರೋ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಇದನ್ನ ಸಾಲ್ವ್ ಮಾಡೋದು ತುಂಬಾ ಸುಲಭ. ಯಾವುದೇ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮುಂಚೆ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಅವ್ರು ಏನ್ ಕೇಳ್ತಿದ್ದಾರೆ ಮತ್ತು ನಮ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಮೊದಲು ತಿಳ್ಕೋಬೇಕು. ಸೊ ನಮ್ಮ ಮೊದಲನೇ ಸ್ಟೆಪ್ ಪ್ರಶ್ನೆಯಲ್ಲಿ ಕೊಟ್ಟಿರೋ ಡೇಟಾವನ್ನ ಒಂದೊಂದಾಗಿ ಬಿಡಿಸಿ ಬರ್ಕೊಳ್ಳೋದು. ಪ್ರತಿಯೊಂದು ನಂಬರ್ಗೂ ಒಂದು ಅರ್ಥ ಇರುತ್ತೆ. ಅದನ್ನ ನಾವು ಈಗ ಡಿಕೋಡ್ ಮಾಡೋಣ. ಓಕೆ, ಫಸ್ಟ್ ನಮಗೆ ಸಿಕ್ಕಿರೋ ಡೇಟಾ ತಂತಿಯ ಉದ್ದ ಅದು 2 ಮೀಟರ್. ಇದು ನಮ್ಮ ಲೆಕ್ಕಾಚಾರದ ಮೊದಲ ಪೀಸ್. ಎರಡನೇದಾಗಿ ತಂತಿಯ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದ್ರೆ ರೋಧ, ಅದು 28 ಓಮ್. ಅಂದ್ರೆ ಕರೆಂಟ್ ಫ್ಲೋ ಆಗಕ್ಕೆ ಈ ವೈರ್ ಎಷ್ಟು ಅಡ್ಡಿಪಡಿಸುತ್ತೆ ಅನ್ನೋದರ ಅಳತೆ ಇದು. ಆಮೇಲೆ ತಂತಿಯ ವ್ಯಾಸ ಅಂದ್ರೆ ಡಯಾಮೀಟರ್, ಅದು 0.04 ಮಿಲಿಮೀಟರ್. ಇಲ್ಲಿ ನೋಡಿ, ಮಿಲಿಮೀಟರ್ ಅನ್ನೋ ಯೂನಿಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಎಲ್ಲಾ ಲೆಕ್ಕಾಚಾರಗಳು ಒಂದೇ ಯೂನಿಟ್ ಸಿಸ್ಟಮ್ನಲ್ಲಿ ಇರಬೇಕು. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಕೊನೆಯದಾಗಿ ಕೊಟ್ಟಿರೋ ಮಾಹಿತಿ ತಾಪಮಾನ, ಅದು 20 ಡಿಗ್ರಿ ಸೆಲ್ಸಿಯಸ್. ಯಾಕಂದ್ರೆ ಟೆಂಪರೇಚರ್ ಬದಲಾದ್ರೆ ಮೆಟೀರಿಯಲ್ನ ಪ್ರಾಪರ್ಟೀಸ್ ಕೂಡ ಬದಲಾಗುತ್ತೆ. ಸೊ ಈ ಎಲ್ಲ ಅಳತೆಗಳು ಈ ನಿರ್ದಿಷ್ಟ ಟೆಂಪರೇಚರ್ಗೆ ಮಾತ್ರ ಸರಿ ಅಂತ ಇದು ಹೇಳುತ್ತೆ. ಸರಿ, ಇಷ್ಟೆಲ್ಲ ಡೇಟಾ ಇಟ್ಕೊಂಡು ನಾವು ಏನ್ ಕಂಡುಹಿಡಬೇಕು? ಅದೇ ಆ ಮೆಟಲ್ನ ರೋಧಶೀಲತೆ ಅಥವಾ ರೆಸಿಸ್ಟಿವಿಟಿ. ಇದೇ ನಮ್ಮ ಮುಖ್ಯ ಗುರಿ. ಈಗ ನಮ್ಮ ಹತ್ರ ಡೇಟಾ ಇದೆ, ಉತ್ತರ ಬೇಕು. ಇವೆರಡನ್ನೂ ಕನೆಕ್ಟ್ ಮಾಡಕ್ಕೆ ನಮಗೊಂದು ಸೂತ್ರ ಅಂದ್ರೆ ಫಾರ್ಮುಲಾ ಬೇಕು ಅಲ್ವಾ? ಫಿಸಿಕ್ಸ್ನಲ್ಲಿ ಫಾರ್ಮುಲಾಗಳೇ ನಮ್ಮ ಟೂಲ್ಸ್ ಇದ್ದ ಹಾಗೆ. ಹಾಗಿದ್ರೆ ಈ ರೆಸಿಸ್ಟಿವಿಟಿ ಅಂದ್ರೆ ಏನು? ನೋಡಿ, ರೋಧ ಅಥವಾ ರೆಸಿಸ್ಟೆನ್ಸ್ ಅನ್ನೋದು ಒಂದು ವೈರ್ ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ರೋಧಶೀಲತೆ ಅಥವಾ ರೆಸಿಸ್ಟಿವಿಟಿ ಆ ವೈರ್ ಯಾವ ಮೆಟೀರಿಯಲ್ನಿಂದ ಮಾಡಿದೆ ಅನ್ನೋದರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಇದು ಆ ಮೆಟೀರಿಯಲ್ನ ಒಂದು ಫಿಂಗರ್ ಪ್ರಿಂಟ್ ಇದ್ದ ಹಾಗೆ. ಈ ರೋಧಶೀಲತೆ, ಉದ್ದ ಮತ್ತೆ ವಿಸ್ತೀರ್ಣ ಎ ನಡುವಿನ ಸಂಬಂಧವನ್ನು ತೋರಿಸೋದೆ ಈ ಫಾರ್ಮುಲಾ R=ρL/A. ಇದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇರುವ ಮಾಸ್ಟರ್ ಕೀ. ಆದ್ರೆ ನಮ್ಗೆ ಬೇಕಾಗಿರೋದು ರೆಸಿಸ್ಟಿವಿಟಿ ಅಂದ್ರೆ ರೋ. ಸೊ ನಾವು ಈ ಫಾರ್ಮುಲಾವನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೋಬೇಕು. ಆಗ ನಮ್ಗೆ ಸಿಗೋದೆ ρ=RA/L. ಈ ಪ್ರಾಬ್ಲಮ್ ಬಿಡ್ಸೋಕೆ ನಾವು ಬಳಸೋ ಫೈನಲ್ ಟೂಲ್ ಇದೇನೆ. ಓಕೆ, ಎಲ್ಲ ತಯಾರಿ ಆಯಿತು. ಈಗ ನೇರವಾಗಿ ಕ್ಯಾಲ್ಕುಲೇಷನ್ಗೆ ಇಳಿಯೋಣ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗೋಣ. ನಾವು ಫಾಲೋ ಮಾಡೋ ಸ್ಟೆಪ್ಸ್ ಇವು. ಫಸ್ಟ್ ಯೂನಿಟ್ಸ್ ಕನ್ವರ್ಟ್ ಮಾಡೋಣ. ನೆಕ್ಸ್ಟ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಆಮೇಲೆ ಎಲ್ಲ ವ್ಯಾಲ್ಯೂಸನ್ನ ಫಾರ್ಮುಲಾಗೆ ಹಾಕಿ ಫೈನಲ್ ಆಗಿ ಆನ್ಸರ್ ಕಂಡಿಡಿಯೋಣ. ಕ್ಲಿಯರ್ ಅಲ್ವಾ? ಈ ಸ್ಟೆಪ್ ತುಂಬ ಮುಖ್ಯ. ಫಿಸಿಕ್ಸ್ನಲ್ಲಿ ಯಾವಾಗಲೂ ನಾವು ಸ್ಟ್ಯಾಂಡರ್ಡ್ SI ಯೂನಿಟ್ಸ್ ಬಳಸಬೇಕು, ಅಂದ್ರೆ ಲೆಂತನ್ನ ಮೀಟರ್ನಲ್ಲಿ. ಇಲ್ಲಿ ನೋಡಿ, ವ್ಯಾಸ 0.04 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ತ್ರಿಜ್ಯ ಅಂದ್ರೆ ರೇಡಿಯಸ್. ಸೊ ಇದರ ಅರ್ಧ 0.02 ಮಿಲಿಮೀಟರ್. ಈಗ ಈ ಮಿಲಿಮೀಟರನ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಆಗ ಸಿಗೋದೆ 0.0000002 ಮೀಟರ್. ಈಗ ನಮಗೆ ರೇಡಿಯಸ್ ಸಿಕ್ಕಾಯಿತು. ಇದನ್ನ ಬಳಸಿ ವಯರ್ನ ಅಡ್ಡಕೊಯ್ತದ ವಿಸ್ತೀರ್ಣ ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಕಂಡುಹಿಡಿಯೋಣ. ಫಾರ್ಮುಲಾ ತುಂಬಾ ಸಿಂಪಲ್, A=πr². ಈ ಸ್ಟೆಪ್ಪಿಂದ ವಯರ್ ಎಷ್ಟು ದಪ್ಪ ಇದೆ ಅನ್ನೋದು ನಮಗೆ ನಂಬರ್ ರೂಪದಲ್ಲಿ ಸಿಗುತ್ತೆ. ಸರಿ, ಈಗ ನಮ್ಮ ಹತ್ರ R ಇದೆ, ನಾವು ಕ್ಯಾಲ್ಕುಲೇಟ್ ಮಾಡಿದ A ಇದೆ, ಮತ್ತೆ L ಕೂಡ ಇದೆ. ಈ ಎಲ್ಲಾ ವ್ಯಾಲ್ಯೂಗಳನ್ನು ನಮ್ಮ ಮೇನ್ ಫಾರ್ಮುಲಾ ρ=RA/L ದಲ್ಲಿ ಅದರ ಜಾಗದಲ್ಲಿ ಹಾಕೋಣ. ನೋಡಿ, ಎಲ್ಲವೂ ಈಗ ರೆಡಿ ಇದೆ. ಇನ್ನು ಫೈನಲ್ ಕ್ಯಾಲ್ಕುಲೇಷನ್ ಅಷ್ಟೇ ಬಾಕಿ. ಓಕೆ, ಆಲ್ಮೋಸ್ಟ್ ಮುಗೀತು. ನಾವು ಉತ್ತರಕ್ಕೆ ತುಂಬಾನೇ ಹತ್ರ ಇದ್ದೀವಿ. ಇಷ್ಟೆಲ್ಲ ಮಾಡೋದಕ್ಕೆ ಈಗ ಫಲ ಸಿಗೋ ಟೈಮ್. ಇಲ್ಲಿದೆ ನೋಡಿ ಫೈನಲ್ ಆನ್ಸರ್. ಕ್ಯಾಲ್ಕುಲೇಷನ್ ಎಲ್ಲ ಮುಗಿದ್ಮೇಲೆ ನಮಗೆ ಸಿಕ್ಕಿರೋ ರೆಸಿಸ್ಟಿವಿಟಿ ವ್ಯಾಲ್ಯೂ ಸುಮಾರು 1.76 × 10⁻⁸. ಇದರ ಯೂನಿಟ್ ಕೂಡ ತುಂಬಾ ಮುಖ್ಯ. ಅದು ಓಮ್ ಮೀಟರ್ ಅಂದ್ರೆ ಓಮ್ mm. ಹಾಗಾದ್ರೆ ನಮ್ಮ ಫೈನಲ್ ಸ್ಟೇಟ್ಮೆಂಟ್ ಹೀಗಿರುತ್ತೆ. 20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಆ ಲೋಹದ ತಂತಿಯ ರೆಸಿಸ್ಟಿವಿಟಿ ಸುಮಾರು 1.76 × 10⁻⁸ ಓಮ್ ಮೀಟರ್ ಆಗಿದೆ. ಅಷ್ಟೇ, ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೋಗೋ ಮುಂಚೆ ಒಂದು ಕೊನೆ ಪ್ರಶ್ನೆ. ಈಗ ನಾವು ಮಾತಾಡಿದ್ದು ರೆಸಿಸ್ಟಿವಿಟಿ ಅನ್ನೋದು ಮೆಟೀರಿಯಲ್ನ ಒಂದು ಸಹಜ ಗುಣ ಅಂತ. ಹಾಗಾದ್ರೆ ಒಂದು ವೇಳೆ
ಈ ತಂತಿಯ ಬದಲು ನಾವು ಅಲ್ಯೂಮಿನಿಯಂ ತಂತಿಯನ್ನ ಬಳಸಿದ್ರೆ ಈ ಉತ್ತರ ಏನಾಗ್ತಿತ್ತು? ಯಾಕ್ ಬದಲಾಗ್ತಿತ್ತು? ಸ್ವಲ್ಪ ಯೋಚನೆ ಮಾಡಿ ನೋಡಿ.